ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಟೆಕ್ನಿಕಲರ್ ಎನ್ನುವಂತಹ ಒಂದು ಮಲ್ಟಿನ್ಯಾಷನಲ್ VFX ಆ್ಯಂಡ್ ಅನಿಮೇಷನ್ ಕಂಪನಿ ತನ್ನ ಆಪರೇಷನ್ಸ್ನ ಬೆಂಗಳೂರಲ್ಲಿ ಕ್ಲೋಸ್ ಮಾಡಲಾಗಿದೆ. ಇದರಿಂದ ಸುಮಾರಷ್ಟು 2,000 ಅಷ್ಟು ಜನರು ಅವರ ಜಾಬ್ಸ್ನ ಕಳ್ಕೊಂಡಿದ್ದಾರೆ. ಆ್ಯಂಡ್ ವರ್ಲ್ಡ್ ವೈಡ್ ನೋಡಿದ್ರೆ ಸುಮಾರು 10,000 ಜನನ ಈ ಕಂಪ್ನಿ ತೆಗೆದಾಕಿದೆ ಒಂದೇ ದಿನದಲ್ಲಿ, ವಿತೌಟ್ ಎನಿ ಪ್ರಯರ್ ನೋಟಿಸ್. ಫೆಬ್ರವರಿ ತಿಂಗಳ ಸ್ಯಾಲರಿನೂ ಕೊಡದೆ, ಅದ್ರ ಬಗ್ಗೆ ಏನು ಗ್ಯಾರಂಟಿನೂ ಕೊಡದೆ, ಇವತ್ತು ಬೆಳಗ್ಗೆ ಅವರ ಎಂಪ್ಲಾಯೀಸ್ಗೆ ಯು ಕ್ಯಾನ್ ಗೋ ಹೋಮ್ ಅಂತ ಎಲ್ಲರನ್ನೂ ಮನೆಗೆ ಕಳಿಸಿದ್ದಾರೆ. ಇದ್ರ ಹಿಂದೆ ಕಾರಣ ಏನಂದ್ರೆ, ಇವರ ಕಂಪನಿ ಬಹಳ ವರ್ಷದಿಂದ ಲಾಸಸ್ ಫೇಸ್ ಮಾಡ್ತಾ ಇತ್ತು. ಆ್ಯಂಡ್ ಇದರಿಂದ ಸಡನ್ ಆಗಿ ಈ ಡಿಸಿಷನ್ನ ತಗೋಬೇಕಾಗಿ ಬಂದಿದೆ ಅಂತ ಆ ಕಂಪ್ನಿ CEO ಹೇಳ್ತಾರೆ. ಈ ಕಂಪ್ನಿ ದೊಡ್ಡ ದೊಡ್ಡ ಫಿಲ್ಮ್ಸ್ಗೆ VFX ಅಂಡ್ ಅನಿಮೇಷನ್ಸ್ನ ರೆಡಿ ಮಾಡ್ತಾ ಇದ್ರು. ದ ಲಯನ್ ಕಿಂಗ್ ಆಗಿರ್ಬೋದು, ದ ಮಡಗಾಸ್ಕರ್, ದ ಪುಸ್ ಇನ್ ಬೂಟ್ಸ್ ಅಂತ ಬೇರೆ ಒಂದು ಮೂವಿ ಬಂದಿತ್ತು. ಸೊ ಇಂಥ ಮೂವೀಸ್ಗೆ ಈ ಒಂದು ಫರ್ಮು ಅನಿಮೇಷನ್ ಆ್ಯಂಡ್ VFXನ ರೆಡಿ ಮಾಡ್ತಿರ್ತಿತ್ತು. ಸೊ ತುಂಬ ಜನ ಯಾರು ಆರ್ಟಿಸ್ಟ್ ಇದ್ರು, ಅನಿಮೇಷನ್ ಕೋರ್ಸಸ್ ಮಾಡಿದ್ರು, ಇವ್ರಿಗೆ ಈ ಫರ್ಮ್ ಒಂದು ಆಸರೆ ಆಗಿತ್ತು. ಬಟ್ ಇವ್ರಿಗೆಲ್ಲ ಈಗ ಸಡನ್ ಆಗಿ ಜಾಬ್ ಹೋಗಿದೆ ಆ್ಯಂಡ್ ತುಂಬ ಜನ ಪ್ಯಾನಿಕ್ ಆಗಿದ್ದಾರೆ, ಸೂಸೈಡ್ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಕಂಪ್ನಿ ಕಡೆಯಿಂದ ಏನೂ ರಿಪ್ಲೈ ಇಲ್ಲ. ಮೋಸ್ಟ್ಲಿ ಗೌರ್ಮೆಂಟ್ ಇಂಟರ್ಫಿಯರ್ ಆಗಿ ಏನಾದರೂ ಈ ಎಂಪ್ಲಾಯೀಸ್ಗೆ ಹೆಲ್ಪ್ ಮಾಡಬೇಕಾಗಿದೆ ಅಂತ ನನ್ನ ಪ್ರಕಾರ ಅನಿಸುತ್ತೆ.